ಗೈಸ್ ನೀವೇನಾದ್ರು YT ಸ್ಟುಡಿಯೋ ಓಪನ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಇಲ್ಲೊಂದು ಪಾಪಪ್ ಮೆಸೇಜ್ ಬರ್ತಾ ಇದೆ, ನೋಡ್ತಾ ಇರ್ಬೋದು ಮೇಲ್ಗಡೆ. ಸೊ ತುಂಬ ಜನ ಹೆದ್ಕೊಂಡಿರ್ತಾರೆ, ನನ್ನ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಯಿತಾ ಅಥವಾ ನಂದು ಏನಾದರೂ ಮಾನಿಟೈಸ್ ಡಿಸೇಬಲ್ ಆಯಿತಾ ಅಥವಾ ನನಗೆ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಬಂದಂತ ತುಂಬ ಜನ ಹೆದ್ಕೊಂಡಿರ್ತಾರೆ. ಸೊ ಇದೇನು ಅಪ್ಡೇಟು, ಇದನ್ನ ಎಕ್ಸೆಪ್ಟ್ ಮಾಡಬೇಕಾ ಬೇಡವಾ, ಯಾಕಪ್ಪ ಇದನ್ನ ಅಪ್ಡೇಟ್ನ ಬಿಟ್ಟಿದ್ದಾರೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟೊಂದೊಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನೀವು YT ಸ್ಟುಡಿಯೋ ಓಪನ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಶೋ ಆಗ್ತಾ ಇದೆ ಮೇಲ್ಗಡೆ. ನಿಮ್ಗೆ ಏನಾದರೂ ಇಲ್ಲಿ ಶೋ ಆಗ್ತಾ ಇಲ್ಲ ಅಂದರೆ ಈ ಅಪ್ಡೇಟು ಇಲ್ಲಿ ಮೇಲ್ಗಡೆ ಒಂದು ಬೆಲ್ ಐಕಾನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ಅಲ್ಲಿ ಕೂಡ ನಿಮಗೆ ಫಸ್ಟೇ ಶೋ ಆಗುತ್ತೆ ಅದು ಆಪ್ಷನ್ನು. ಇಲ್ಲಿ ಏನಪ್ಪ ಕೊಟ್ಟಿದೆ ಅಂದರೆ ಆ್ಯಕ್ಷನ್ ರಿಕ್ವೈರ್ಡ್ ಎಕ್ಸೆಪ್ಟ್ ಅಪ್ಡೇಟೆಡ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಬೈ 31 January 2027 ಟು ಅವಾಯ್ಡ್ ಗ್ಯಾಪ್ಸ್ ಇನ್ ಅರ್ನಿಂಗ್ಸ್ ಫ್ರಮ್ ಫ್ಯೂಚರ್ ಲೈಕ್ ಆ್ಯಡ್ಸ್, ಯೂಟ್ಯೂಬ್ ಪ್ರೀಮಿಯಮ್ ಆ್ಯಂಡ್ ಫ್ಯಾನ್ ಫಂಡಿಂಗ್. ಈ ರೀತಿ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಇದನ್ನ ಮೊದಲು ನಿಮಗೆ ಏನಂತ ತಿಳಿಸ್ಕೊಡ್ತೀನಿ, ನೆಕ್ಸ್ಟ್ ಇದನ್ನ ಎಕ್ಸೆಪ್ಟ್ ಮಾಡಬೇಕಾ ಬೇಡ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಈ ಅಪ್ಡೇಟ್ನ ಯಾಕೆ ಬಿಟ್ಟಿದ್ರಪ್ಪ ಅಂದರೆ, ಸೊ ನಿಮ್ಗೆ ಕೂಡ ಏನಾದರೂ ಈ ಅಪ್ಡೇಟ್ ಬಂದಿಲ್ಲ ಅಂದರೆ ಸ್ವಲ್ಪ ವೇಟ್ ಮಾಡಿ, ಎಲ್ಲರಿಗೂ ಬರುತ್ತೆ. ಇದನ್ನ 31 January 2020 ಎಕ್ಸೆಪ್ಟ್ನ ಮಾಡಬೇಕು. ಸೊ ಎಲ್ಲರಿಗೂ ಬರುತ್ತೆ, ಅದು ಸ್ವಲ್ಪ ವೇಟ್ ಮಾಡಿ. ನೀವೇನಾದರೂ ನಿಮ್ಮದು YT ಸ್ಟುಡಿಯೋನ ಅಪ್ಡೇಟ್ ಮಾಡಿಲ್ಲಪ್ಪ ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಅಪ್ಡೇಟ್ನ ಮಾಡಿ, ನೆಕ್ಸ್ಟ್ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇವಾಗ ನನಗೆ ಆಲ್ರೆಡಿ ಬಂದಿದೆ. ಇದನ್ನ ಯಾಕಪ್ಪ ಬಿಟ್ಟಿದೆ ಅಂತ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ನವರು ಹೊಸದಾಗಿ ಒಂದು ಅಪ್ಡೇಟ್ನ ತರ್ತಾ ಇದ್ದಾರೆ ನೆಕ್ಸ್ಟ್ ಇಯರಿಂದ, ಅಂದರೆ 2027 ಒಂದು ಹೊಸದಾಗಿ ಅಪ್ಡೇಟ್ನ ತಂದಿದ್ದಾರೆ. ಅದನ್ನ ಎಲ್ಲರಿಗೂ ತಿಳಿಸೋಕ್ಕೋಸ್ಕರ ಈ ರೀತಿ ಒಂದು ಅಪ್ಡೇಟ್ನ ತಂದಿದ್ದಾರೆ. ನೀವೇನಾದ್ರು ಇದನ್ನ ಎಕ್ಸೆಪ್ಟ್ ಮಾಡಿಲ್ಲಪ್ಪ ಅಂದರೆ ನಿಮ್ಮದು ಸ್ವಲ್ಪ ದಿನ ಅರ್ನಿಂಗ್ಸು ಗ್ಯಾಪ್ ಆಗುತ್ತೆ, ಅಂದರೆ ನಿಮಗೆ ದುಡ್ಡು ಬರುತ್ತೆ ನೋಡಿ, ಸ್ವಲ್ಪ ದಿನ ಡಿಸೇಬಲ್ ಆಗುತ್ತೆ ದುಡ್ಡು ಬರೋದು. ಆ ರೀಸನಿಂದ 31 January 2020 ಇದನ್ನ ಎಕ್ಸೆಪ್ಟ್ನ ಮಾಡ್ಕೋಬೇಕು, ಎಲ್ಲರಿಗೂ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಸೊ ಏನಪ್ಪ ಅಪ್ಡೇಟು ಅಂದರೆ, ಈಗ ಯೂಟ್ಯೂಬ್ನಲ್ಲಿ ಮಾನಿಟೈಸ್ ಆಗಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಾಂದರೆ 90 ಡೇಸ್ನಲ್ಲಿ 10 million ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಶಾರ್ಟ್ಸ್ನಲ್ಲಿ. ಇವಾಗ ಅದನ್ನ ಡಬಲ್ನ ಮಾಡಿದ್ದಾರೆ. ಯಾವ ರೀತಿಯಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ನೀವು ಕಂಪ್ಲೀಟ್ನ ಮಾಡಬೇಕು, ಅದು ಯಾವುದೇ ರೀತಿ ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಬರೋದ್ರೆ 4000 ವಾಚ್ ಅವರ್ ಇದೆ ನೋಡಿ, ಅದನ್ನ 8000 ಮಾಡ್ತಾ ಇದ್ದಾರೆ, ಡಬಲ್ನ ಮಾಡ್ತಾ ಇದ್ದಾರೆ. 4000 ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು, ಇವಾಗ 8000 ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಶಾರ್ಟ್ ಕಡೆ ಬರೋದ್ರೆ 10 million ವ್ಯೂಸ್ನ 90 ಡೇಸ್ನಲ್ಲಿ ಕಂಪ್ಲೀಟ್ನ ಮಾಡ್ಕೋಬೇಕಿತ್ತು, ಇವಾಗ ಅದನ್ನ 20 million ಮಾಡಿದ್ದಾರೆ, ಅಂದರೆ 20 million ನೀವು ಕಂಪ್ಲೀಟ್ನ ಮಾಡ್ಕೋಬೇಕು. ಈಗ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ, ಹೊಸದಾಗಿ ಅಪ್ಡೇಟ್ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಡೇಟು ಅಂತೇಳಿ. ಈಗ ಈ ರೀತಿ ಅಪ್ಡೇಟ್ನ ಕಳಿಸ್ತಾ ಇದ್ದಾರೆ, ನೆಕ್ಸ್ಟ್ ಇಯರಿಂದ ಇದು ಸ್ಟಾರ್ಟ್ ಆಗುತ್ತೆ. ಆ ರೀತಿಯಿಂದ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಅಪ್ಡೇಟ್ನ ಕಳಿಸಿದ್ದಾರೆ. ಇದನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಯಾವುದೇ ರೀತಿ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಲ್ಲ. ಯಾರು ಹಾಗೆ ಬಿಡಕ್ಕೆ ಹೋಗ್ಬೇಡಿ, ಇದನ್ನ ಎಕ್ಸೆಪ್ಟ್ ಮಾಡಿ, ಯಾರು ಬಿಡಕ್ಕೆ ಹೋಗ್ಬೇಡಿ. ಇದನ್ನ ಯಾವ ರೀತಿ ಅಪ್ಡೇಟ್ನ ಮಾಡೋದಪ್ಪ ಅಂದರೆ ಜಸ್ಟ್ ಏನಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಮೇಲೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಜಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮಗೆ ಟೈಮ್ ಇದ್ರೆ ಬೇಕಾದ್ರೆ ಇದನ್ನ ಓದ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ನೋಡಿ ಐ ಎಕ್ಸೆಪ್ಟ್ ದ ವಾಚ್ ಪೇಜ್ ಟರ್ಮ್ಸ್, ಇಲ್ಲಿ ಒಂದು ಟಿಕ್ ಮಾರ್ಕ್ ಮಾಡಬೇಕು. ನೀವು ಟಿಕ್ ಮಾರ್ಕ್ ಮಾಡಿ ನೆಕ್ಸ್ಟ್ ಎಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ಮತ್ತೆ ಒಂದು ಆಪ್ಷನ್ ಕೇಳುತ್ತೆ. ಇಲ್ಲಿ ನೋಡಿ ಅಲೋವು ಡೋಂಟ್ ಅಲೋ ಅಂತ ಕಾಣಿಸ್ತಿದೆ. ನೀವು ಜಸ್ಟ್ ಅಲೋ ಮೇಲೆ ಕ್ಲಿಕ್ನ ಮಾಡಿಕೊಂಡು ಫಿನಿಶ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ಈಗ ಇದು ಅಪ್ಡೇಟ್ ಕಂಪ್ಲೀಟ್ ಆಯಿತು. ಇಷ್ಟೇ ಸಿಂಪಲ್ ಆಗಿ ಇದನ್ನ ಅಪ್ಡೇಟ್ ನೀವು ಕಂಪ್ಲೀಟ್ನ ಮಾಡ್ಕೋಬೋದು, ಯಾವುದೇ ರೀತಿ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಲ್ಲ. ನೀವು ಇದನ್ನ ಅಪ್ಡೇಟ್ ಮಾಡಿದ್ರೆ ಹೇಗೆ ಬಿಡಕ್ಕೆ ಹೋಗ್ಬಿಡಿ, ಎಕ್ಸೆಪ್ಟ್ ಮಾಡಿ. ಇವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕಪ್ಪ ಈ ರೀತಿ ಬಂದಿದೆ, ಈಗ ಏನು ಮಾಡಬೇಕಂತ ಸಂಪೂರ್ಣ ಮಾಹಿತಿ ನಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೇಳ್ಕೊಳ್ಳಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.